ಹುಷಾರಾಗಿ ಹೋಗಮ್ಮ ಸ್ವಾತಿ, ಒಳ್ಳೇದಾಗಲಿ. ನಿಮ್ಮ ಮಾಮನ ಚೆನ್ನಾಗಿ ನೋಡ್ಕೊಂಡು ನೀನು ಚೆನ್ನಾಗಿ ಇತ್ಕೊಂಡು ಹೋಗೋದು ಕಲಿ, ಸರಿನೇ? ಒಳ್ಳೆಯವಳಾಗು. ಸರಿ ಆಯ್ತಮ್ಮ, ನೀವು ಇಷ್ಟೊಂದೆಲ್ಲ ಬುದ್ಧಿ ಹೇಳಿದ್ದೀರಾ ಅಂತಂದರೆ ನಾನು ಒಳ್ಳೆಯವಳು ಆಗ್ತೀನಿ ಅಮ್ಮ, ನಾನು ಚೆನ್ನಾಗಿರ್ತೀನಿ ಅಮ್ಮ. ಅಮ್ಮ ಅಪ್ಪ ಇಬ್ಬರೂ ನೀವಿಬ್ಬರೂ ಒಂದಿನ ನಮ್ಮ ಮನೆಗೆ ಬನ್ನಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ಏನೋ ಒಂಥರ ಇವಾಗ ನನಗೆ ಭಾಳ ಒಂಥರ ಧೈರ್ಯ ಬಂದಂಗೆ ಆಗೈತೆ. ನಮ್ಮ ಅಪ್ಪ ನಮ್ಮಮ್ಮ ಎಲ್ಲದಕ್ಕೆ ನನಗೆ ಧೈರ್ಯನೇ ಇರಲಿಲ್ಲ, ಇವಾಗ ಒಂಥರ ಧೈರ್ಯ ಬಂದಂಗೆ ಆಗೈತೆ. ನಿಜವಾಗ್ಲೂ ತುಂಬ ಧೈರ್ಯ ಬಂದಂಗೆ ಆಯಿತು ಕಣಮ್ಮ. ಚೆನ್ನಾಗಿತ್ಕೊಂಡು ಹೋಗ್ತೀನಮ್ಮ. ಎಷ್ಟು ದಿವಸ ಅಂತೂ ಕೆಟ್ಟವಳಾಗಿದ್ದೆ, ಇನ್ಮೇಲೆ ಎಲ್ಲರ ಹತ್ರನೂ ಒಳ್ಳೆಯವಳಾಗಿ ಚೆನ್ನಾಗಿತ್ಕೊಂಡು ಹೋಗ್ತೀನಮ್ಮ. ಸರಿ ಅಮ್ಮ, ಆಯಿತು. ನೀವು ತಪ್ಪದೆ ಬರಬೇಕು. ನೀವು ಬಂದ್ರೇನೆ ಅಲ್ಲಿ ಆ ಜೀವಿತನಿಗೆ ಗೊತ್ತಾಗಬೇಕು, ಇವರು ಚೆನ್ನಾಗಿ ಆಗಿದಾರಲ್ಲಪ್ಪ ಅಂತೇಳಿ ಅವಳಿಗೆ ಗೊತ್ತಾಗಬೇಕು. ಆವಾಗ ಅವಳಿಗೆ ಬುದ್ಧಿ ಕಲ್ಸೋಕೆ ಸರಿ ಹೋಗುತ್ತೆ. ಈಗ ನನಗೆ ಫೋನ್ ಬಂದಿತ್ತು, ನಾನು ಹೋಗ್ತೀನಿ ಇವಾಗ. ಅಲ್ಲಿ ಏನೋ ಸ್ವಲ್ಪ ಎಡವಟ್ಟು ಆಗೈತಂತೆ, ಅದಕ್ಕೆ ಹೋಗ್ತೀನಿ ಕಣಮ್ಮ, ಹೋಗಿ ಬರ್ತೀನಿ. ಸರಿ ಅಮ್ಮ, ಆಯ್ತು, ಒಳ್ಳೇದಾಗಲಿ, ಹೋಗಿ ಬಾ. ಒಳ್ಳೆಯಳು ಅನ್ನಿಸ್ಕೋಬೇಕು. ಎಷ್ಟು ಸಾರಿ ಹೇಳ್ತಾ ಇದ್ದೀವಿ, ಆಗ್ಲೆಲ್ಲ ಮಾತಾಡೋ ಸತಿಗೆಲ್ಲ ಹೇಳ್ತಾ ಇದ್ದೀವಿ, ಒಳ್ಳೆಯವಳು ಅನ್ನಿಸ್ಕೋಬೇಕು ನೀನು, ಒಳ್ಳೆಯವಳು ಅನ್ನಿಸ್ಕೋಬೇಕು. ಸ್ವಾತಿ ತುಂಬ ಒಳ್ಳೆ ಹುಡುಗಿ ಆಗ್ಬಿಟ್ಲಪ್ಪ ಅಂತೇಳಿ ಒಳ್ಳೆ ಹುಡುಗಿ ಅನ್ನಿಸ್ಕೋಬೇಕು ನೀನು. ಯಾಮಕ್ಕ ಇಕ್ಕೊಂಡು ಬಂದಿದೀಯ ತವ್ರ ಮನೆಗೆ? ನನಗಿಲ್ಲದ ನಿನ್ಗೇನೆ ತವ್ರ ಮನೆಯೇ? ಮಾತಾಡ್ಬೇಡ ಮುತ್ತು, ಸುಮ್ಮನೆ ಜಗಳ ಮಾಡಬೇಡ. ಏನಕ್ಕೆ ಜಗಳ ಮಾಡ್ತಾ ಇದೀಯಾ ಬಂದು? ಹಾಂ, ಯಾಕೆ ಜಗಳ ಮಾಡ್ತಾ ಇದೀಯಾ? ಅವರು ಹೊರಡ್ತಾ ಇದ್ದಾಳೆ ಸ್ವಾತಿ, ಊರಿಗೆ ಹೋಗ್ತಾ ಇದ್ದಾಳೆ. ಅಂಥದ್ರಾಗೆ ಬಂದು ಏನು ನೀನು ಇಲ್ಲಿ ಜೋರು ಮಾಡೋದು? ಯಾಕೆ, ಏನಾಯಿತು? ನಾವೇನು ಮಾಡಿದ್ದೀವಿ ಅಂಥದ್ದು? ಏನಾಯ್ತು? ಏನು ತೊಂದರೆ ಆಯಿತು ನಿನಗೆ? ಅಲ್ಲ, ಇವಳನ್ನ ಕಳ್ಸುತ್ತಲ್ಲ ನಮ್ಮಮ್ಮ, ಎಷ್ಟು ಮಟ್ಟಿಗೆ ಇರಬೇಡಲ್ಲ. ನಾನು ಕೇಳೋಣ ಅಂತ ಬಂದಿದ್ದೀನಿ ಇವಾಗ. ನಿಮ್ಮ ಅಪ್ಪ ಅಮ್ಮ ಇಬ್ಬರು ಸಿಕ್ಕಿದ್ದೀರ ನನಗೆ, ಕೇಳೋಣ ಅಂತ ಹೇಳಿ ಬಂದಿದ್ದೀನಿ. ಇಲ್ಲಿ ನೋಡು, ನಾನು ಅಂಥ ಕೆಲಸ ಏನು ಮಾಡಿದ್ದೀನಿ? ಮದುವೆಗಿನ್ನ ಮುಂಚೆ ನಾನು ಪ್ರೆಗ್ನೆಂಟ್ ಆಗಿದ್ನ? ಮದುವೆಗಿನ್ನ ಮುಂಚೆ ನಾನು ಅವತಾರಗಳು ಆಡಿದ್ನ? ಎಷ್ಟೆಲ್ಲ ನಿಮಗೆ ಅವಮರ್ಯಾದೆ ಮಾಡಿ, ಎಷ್ಟೆಲ್ಲ ನಿಮ್ಮ ಮರ್ಯಾದೆ ತೆಗೆದು ಹೋಗಿದ್ದಾಳೆ. ಅಂಥವಳ ಹತ್ರ ನೀವು ಚೆನ್ನಾಗಿದ್ದೀರಾ ಅಂತಂದರೆ ನಿಜವಾಗ್ಲೂ ನಿನ್ನ ಬುದ್ಧಿ ಎಂಥದಂತ ಇದ್ರಾಗೆ ಗೊತ್ತಾಗ್ತೈತೆ. ಅಲ್ಲ, ಅವಳನ್ನ ಯಾಕಮ್ಮ ಕರ್ಕೊಂಬಂದೆ? ಅವಳಿಗೂ ಏನು ಅಲ್ಲ, ಅವಳನ್ನ ಕರಿಬಾರ್ದು ನೋಡ್ಕೊಂಡ್ರೆ. ಅವಳನ್ನ ಕರೆದಿದ್ರೆ ನನ್ನ ಕರೆದಿಲ್ವಲ್ಲ. ಅಲ್ಲ, ನಿನ್ನೇನು ಕರೆದೇ ಇಟ್ಕೊಂಡು ನಾನೇನು ಓಡಿ ಬರಲ್ಲ ಅಲ್ಲ, ಒಂದು ಮಾತಾಗಲಿ. ಹೆಂಗೆ ಅಕ್ಕ ತಂಗಿಯವರು ಇಬ್ಬರು ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾರೆ? ದೂರ ದೂರ ಆಗಿತ್ತು, ಆಯಿತು, ಎಲ್ಲ ಆಯಿತು. ಸುಮ್ಮನೆ ಹೋಗೋದಕ್ಕೆ ಸುಮ್ಕಿರಮ್ಮ, ಯಾತು ಮಾತಾಡ್ಬೇಡ, ಸುಮ್ಮನೆ ಸ್ವಾತಿ. ಎಲ್ಲ ನಿಮ್ಮಪ್ಪ ನಿಮ್ಮಮ್ಮ ಇದ್ದಾರೆ, ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡಲಿ. ಅದೇನು ಮಾತಾಡ್ತಾಳೆ ಮಾತಾಡಲಿ, ಮಾತಾಡ್ಕೊಂಡು ಹೋಗ್ಲೇಳು. ಸುಮ್ಮನೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ನೋಡಜ್ಜಿ, ಅವಳು ಮಾತಾಡೋದ. ಅಲ್ಲ, ನಮ್ಮಪ್ಪ ನಮ್ಮಮ್ಮ ಕರ್ಕೊಂಬಂದು ನನಗೆ ಪಲಾವ್ ಅಂತಂದರೆ ತುಂಬ ಇಷ್ಟ, ಸಬ್ಬಕ್ಕಿ ಪಾಯಸ ಅಂತಂದರೆ ಇಷ್ಟ. ಅದಕ್ಕೆ ಹೆಂಗೋ ಏನೋ ಒಂದು ಮಾಡ್ತಾ ಇದ್ದಾರಲ್ಲ ಅಂತೇಳಿ ಪಾಪ ಅವರು ಎಷ್ಟು ಇಷ್ಟಪಟ್ಟು ಏನೇನೋ ಮಾಡಿಕೊಡ್ತಾರೆ. ಅಂಥದ್ರಾಗ ನಮ್ಮ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ಬಂದವಳಲ್ಲ. ಈಗ ಅಮ್ಮಯ್ಯಪ್ಪಯ್ಯ, ಇಷ್ಟು ದಿನ ಅಮ್ಮಯ್ಯಪ್ಪಯ್ಯ ಬೇಕಾಗಿರಲಿಲ್ಲ, ಈಗ ಬಂದವಳೆ. ಮುತ್ತು, ಸುಮ್ಮನಿರೋದು ಕಲಿ, ಸರಿನಾ? ಒಂದು 5 ನಿಮಿಷ ಸುಮ್ಮನಿರು. ಸುಮ್ಮನಿದ್ದು ಬಿಟ್ರೆ ಎಲ್ಲ ಕೆಲಸ ಆಗುತ್ತೆ. ನೀನು ಈ ರೀತಿ ಬಂದಿಲ್ಲಿ ಜಗಳ ಮಾಡೋದ್ರಿಂದನ ಯಾವ ಕೆಲಸನೂ ಆಗೋದಿಲ್ಲ. ಏನು ಯಪ್ಪ ದೇವ್ರು, ಹೆಂಗೆ ಮಾತಾಡಬೇಕು, ಹೆಂಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಸುಮ್ಮನೆ ಹೋಗು, ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು ಅಂತ ಹೇಳಿದ್ರು. ಮತ್ತೆ ನಾವೇನು ತಪ್ಪು ಮಾಡಿದ್ದೀವಿ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಅವಳನ್ನ ಕಳಿಸ್ತೀಯಲ್ಲಮ್ಮ. ಸ್ವಂತ ಮಗಳನ್ನ ಬಿಟ್ಟು ಅವಳನ್ನ ಯಾರನ್ನೋ ಕಳಿಸ್ತಾ ಇದೆಯಾ? ನಿಜವಾಗ್ಲೂ ನನಗೆ ಭಾಳ ಇದು ಆಗ್ತೈತೆ. ನಾನು ಒಂದಲ್ಲ ಒಂದಿನ ನೋಡು ಸರಿಯಾಗೆ ಬೆಳೆದೇ ಬೆಳಿತೀನಿ. ನಿಮ್ಮ ಕಲ್ಲಿನ ಎದುರಿಗೆಲ್ಲ ನಾನು ಹಿಂಗಿರ್ತೀನಿ ಅಂತೇಳಿ. ನಿನಗೆ ಜಂಬಕ್ಕೆ ನಿನಗೆ ಅಷ್ಟಿಷ್ಟಿಲ್ಲ, ನಿಂಗೆ ಐತೆ ಅನ್ಬೇಡ. ಅಲ್ಲ, ನಾವು ಯಾರನ್ನ ಕರ್ಕೊಬತ್ತೀವಿ, ನಮ್ಮ ಇಷ್ಟ ಅದು, ನೀನು ಕೇಳೋ ಅಂಥ ಅವಶ್ಯಕತೆ ಇಲ್ಲ ಅದನ್ನು. ಅಮ್ಮ, ನಾವೇನು ತಪ್ಪು ಮಾಡಿಲ್ಲ. ನಾನು ಇವಳು ಇನ್ನ ತಪ್ಪು ಮಾಡಿದಾಳೆ. ಅಂಥವಳನ್ನ ಕಳಿಸ್ತಿರಲ್ಲ, ನನಗೆಷ್ಟು ಹೊಟ್ಟೆ ಉರಿಬೇಡ. ಅಂಥವಳನ್ನ ಕರ್ಕೊಂಬಂದಿದ್ರಲ್ಲ ಮನೆಗೆ, ನನ್ನ ಕರೆದಿಲ್ಲ ಒಂದು ಇಸ್ಕನ. ತಲೆ ಕೆಟ್ಟವಳೆ, ಬರೀ ಅವಳನ್ನು ಕರೆದೆ, ನನ್ನ ಕರೆದಿಲ್ಲ ಅವಳು. ಏನು ಈ ರೀತಿ? ನಿಮ್ಗೇನು ಬೇರೆ ಮಾಡೋಕ್ಕೆ ಕೆಲಸ ಇಲ್ವಾ? ಅಯ್ಯೋ ದೇವ್ರೆ, ನಿನಗೆ ಏನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ ಕಣೆ. ನಾನು ಹೇಳಿಲ್ವಾ, ಇಬ್ಬರು ಹೆಣ್ಮಕ್ಳು ಬರ್ತಾ ಹೋಗ್ತಾ ಬೇಕಾದ್ರೆ ಚೆನ್ನಾಗಿರೋ ಅಂತಂದ್ರೆ ನೀನು ನಾನು ಬರೋದೇ ಇಲ್ಲ, ನನ್ನ ಕಾಲು ಇಕ್ಕಲ್ಲ, ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ದೌಲತ್ತಿನ ಮಾತಾಡಿದ್ರೆ ನೀ ಏನಿಲ್ಲ. ನಿಜವಾಗ್ಲೂ ನಿನ್ನ ನೋಡು, ನಿಂದು ಎಷ್ಟು ಬೇಕಾ ಅಷ್ಟು ಮಾತಾಡೋದು ಕಲಿ. ನೀನು ಜಾಸ್ತಿ ಮಾತಾಡಿದ್ಯಾ ಅಂದರೆ ಸರಿಯಾಗೋದಿಲ್ಲ ನೋಡು, ಹೇಳಿರ್ತೀನಿ. ನಾನು ಬರ್ತಾ ಹೋಗ್ತಾ ಚೆನ್ನಾಗಿರ್ತೀನಿ, ಸುಮ್ಮನಿರೋದು ಕಲಿ. ನೀನು ಜಾಸ್ತಿ ಮಾತಾಡ್ಬೇಡ. ಮತ್ತು ನಮ್ಮಗೆ ಇಷ್ಟ ಆಯಿತು, ಕರ್ಕೊಂಬಂದೈತೆ. ಅದೇ ನಿನ್ನ ಪ್ಲ್ಯಾನ್ ಎಲ್ಲ ಗೊತ್ತು ಕಣಮ್ಮ ನನಗೆ. ನೀನೇನು ಇವಾಗ ಅವಳೆಲ್ಲ ಸೈನ್ ಹಾಕಿ ನಿನಗೆ ಕೊಟ್ಟಿದ್ದಾಳೆ, ಅದಕ್ಕೆ ಇವಳಿಗೂ ಈ ರೀತಿ ಮಾಡಿದ್ರೆ ಅವಳು ಸೈನ್ ಹಾಕಿ ಕೊಡ್ತಾಳೆ ಅಂತೇಳಿ ಹಂಗೆ ಮಾಡಿರೋದು. ನನಗೆಲ್ಲ ಗೊತ್ತೈತಿ, ಏನು ಎತ್ತ ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇರೋದು. ತಿಳ್ಕೊಂಬದಲ್ಲೇ ಯಾರು ಸುಮ್ಕೆ ಏನು ಮಾತಾಡೋಕ್ಕೆ ಹೋಗಲ್ಲ. ಅಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ.
ಮಾಡಿರೋ ತಪ್ಪು ನಿನ್ಗೆ ಅರಿವಿಲ್ವೇನೆ? ಹಾಂ, ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದೀಯ? ಅಯ್ಯೋ ದೇವ್ರೆ, ನೀನು ಮಾಡಿರೋ ತಪ್ಪು ಏನು ಅರಿವಿಲ್ಲ ನಿನಗೆ? ಹೋಗು. ಈಗ ಸುಮ್ಮನೆ ಎಕ್ಸ್ಟ್ರಾ ಮಾತು ಬೇಡ, ಏನೋ ಸುಮ್ಮನೆ ಹೋಗ್ಬಿಡು ಇಲ್ಲಿಂದನ. ಇಲ್ಲಿ ಎಕ್ಸ್ಟ್ರಾ ಮಾತಾಡಿದ್ಯಾ ಅಂತ ಅಂದರೆ ಸರಿಯಾಗಲ್ಲ ನೋಡಿ, ಹೇಳಿರ್ತೀನಿ. ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೊರಟೋಗ್ತಾ ಇರಬೇಕು. ಏನೋ ಭಾಳ ದೌಲತ್ ಮಾಡ್ತಾ ಇದೆಯಾ ಮತ್ತು ನಾನು ನೋಡ್ತಾ ಇದ್ದೀನಿ. ನಾನೇನು ದೌಲತ್ ಮಾಡ್ತಿಲ್ಲ ಕಣಮ್ಮ. ನನಗೆ ಆ ಮುತ್ತುಗಿತ್ತಲ್ಲ, ಅಷ್ಟು ಏನು ದೌಲತ್ತಿಲ್ಲ ನನಗೆ. ಅವಳು ಅಷ್ಟು ದೌಲತ್ ಇದ್ದಿದ್ರೆ ನಾನು ಎಲ್ಲ ಇರ್ತಿದ್ದೆ. ನನಗೆ ಅವಳ ಹತ್ರ ದೌಲತ್ತಿಲ್ಲ, ಅಂಥ ಬುದ್ಧಿನೂ ಇಲ್ಲ. ಅವಳು ಎಂಥ ಬದುಕು ಮಾಡವಳೆ, ಅವಳು ಎಂಥವಳು? ಮಾತಾಡ್ಬೇಡ, ಮುಚ್ಚ ಬಾಯ ನೀನು. ಮಾತಾಡ್ತಾಳೆ ಇನ್ನೂನು. ಮಾತಾಡ್ದೆ ಏನು? ನಾನಂತೂ ಬರಲ್ಲ ತವ್ರ ಮನೆಗೆ. ಅಲ್ಲ ನೋಡು ನಮ್ಮಮ್ಮ ಹೆಂಗೆ ಹೇಳೋದು ಅವಾಗ, ಅವಳು ಹಂಗೆ ಹಿಂಗೆ ಏನು ಹಂಗೇನೆ ಭಾಳ ಒಂಥರ ಸ್ಟೆಂಟ್ ಮಾಡ್ಕೊಂಡು ಹೇಳೋದು. ನಾನು ಅವಳನ್ನ ಕರ್ಕೊಂಬರಲ್ಲ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಇವಾಗ ಗನವ ಕರ್ಕೊಂಬಂದಿದೀಯಾ? ಏನು ಸಂಬಂಧ ಅಲ್ಲ ಏನಲ್ಲ, ಅಲ್ಲಲ್ಲ ಸುತ್ಕೊಳತ್ತೆ. ಸಂಬಂಧ ಆಗಿದ್ರೆ ಬಿಡಪ್ಪ, ಸಂಬಂಧ ಅನ್ಬೋದಾಗಿತ್ತು. ಸಂಬಂಧನೂ ಅಲ್ಲ ಏನಿಲ್ಲ, ಅಂತಾನು ಮದುವೆ ಆಗವಳೆ. ಹೋಗಿ ಅಂತನಿಗೆ ಬೆಲೆ ಐತೆ, ನಮ್ಮಂತರಿಗೆ ಬೆಲೆ ಇಲ್ಲ. ಜಗಳ ಮಾಡೋಕ್ಕಾಗಿನೇ ಬಂದವಳೆ. ನೋಡ್ಕೊಂಡಿದ್ಲು ನಮ್ಮ ಸ್ವಾತಿ ಬಂದ್ರದ, ಅದಕ್ಕೆ ಜಗಳ ಮಾಡ್ಕೊಂಡು ಜಗಳ ಮಾಡಕ್ಕೆ ಬಂದವಳೆ. ಹೋಗಿ ಬರ್ರಮ್ಮ, ಮೆಲ್ಲಕ್ಕೆ ಹೋಗಿ ಬರ್ರಿ. ಒಳಕ್ಕೆ ಹೋಗಿ ನೀರು ಕುಡ್ದು ಮೆಲ್ಲಕ್ಕೆ ಹೋಗ್ರಮ್ಮ. ಹೋಗಪ್ಪ, ಕರ್ಕೊಂಡೋಗಿ ಬಿಟ್ಟು ಬರೋಕೆ ಹೋಗು. ನಮ್ಮ ಸ್ವಾತಿ ಹೆಂಗೆ ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ. ಹಾಂ, ಈಗ ಸ್ವಾತಿ ಎಲ್ಲರೂ ಬೇಕಾಗಿರೋದು ಕಣಮ್ಮ. ಈಗ ಸ್ವಾತಿ ಈಗ ಸ್ವಾತಿ ಎಲ್ಲ ಚೆನ್ನಾಗಿದ್ದಾರಂತೆ, ನಾವೆಲ್ಲ ಚೆನ್ನಾಗಿಲ್ವಂತೆ. ನೋಡಿ ಹಿಂಗೆ ಇದು ಮಾಡ್ತಾರೆ. ಯಪ್ಪ ದೇವ್ರೆ, ಹಿಂಗೆ ಮಾಡಬಾರ್ದು ಕಣಪ್ಪ, ಹಿಂಗೆ ಮಾಡಬಾರ್ದು. ನಮಗೆ ತುಂಬ ಮೋಸ ಆಗ್ಬಿಡ್ತು. ನಾನು ನೆನೆಸ್ಕೊಂಡು ನಿಜ ನನಗೆ ತುಂಬ ಹಿಂಗಾಯಿತು ಅಂತಂದರೆ ಬಂದಿದ ತಕ್ಷಣ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಎಷ್ಟೇ ವಾದ ಮಾಡು ಮುತ್ತು, ನೀನು ಮಾತ್ರ ನಾವು ನಂಬಲ್ಲ. ಹೋಗು, ಸುಮ್ಮನೆ ಏನಕ್ಕೆ ಮಾತಾಡ್ತಿತ್ತಲೇ ತಿಂತಾ ಇರ್ತೀಯಲ್ಲ. ಅಲ್ಲ ನಾನು ಹೇಳೋದು, ಇದು ಯಾಕಂಗೆ ಆಡ್ತೀರಾ? ಅಲ್ಲ ಮತ್ತು ನೋಡು, ನನಗೆ ಅವರು ಮಾತಾಡಿಸಿಲ್ಲ, ನನಗೆ ಅವ್ರು ನೋಡಿಲ್ಲ ಅಂತೇಳಿ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನೋಡಿಲ್ಲ ಏನಿಲ್ಲ ಅಂತ. ನಾನೆಲ್ಲ ಮಾತಾಡ್ತೀನಿ ಬಿಡು ಇವಳೆ, ಇನ್ನೇನು ಟೆನ್ಷನ್ ತಗೋಬೇಡ. ಎಲ್ಲರೂ ಚೆನ್ನಾಗಿರ್ತೀವಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ಚೆನ್ನಾಗಿರಬೇಕು. ನೋಡಿ ಎಷ್ಟು ಜೋರು ಮಾಡೋಕ್ಕೆ ಬಂದವಳೆ. ನನಗೆ ನಮ್ಮ ಅಪ್ಪನ ಅಮ್ಮ ಕರೆದ್ರೆ ಇವಳಿಗೆ ಏನಪ್ಪ ಅಷ್ಟೊಂದು, ಅಯ್ಯೋ ಹೆಂಗೆ ಆಡ್ತಾಳೆ ಅಂತಂದರೆ ಹಂಗೆ ಆಡ್ತಾ ಇದ್ದಾಳೆ ನನ್ನ ಮೇಲೆ ಬಂದು. ಅಯ್ಯಪ್ಪ ಹಂಗೆ ಹಿಂಗೆ ಏನು ಸಖತ್ತು ಬೈಕೊಳ್ತಾ ಇದ್ದಾಳೆ. ಬೈಕಂಬ್ಳವಳು, ಬೈಕಳೆ ನಿನಗೆ ಸಾಕಾಗೋವರೆಗೂ ಬೈಕ. ಅದೆಷ್ಟು ಬೈಕಂಬ್ತದೆ, ಏನು ಅಂತೀಯ, ಅದು ಏನು ಮಾಡ್ಬೇಕಂತ ಅದನ್ನು ಮಾಡಿ ಮುಗಿಸ್ಬಿಡು. ಬೈಕಂತೀನಿ ಮತ್ತು ನನ್ನ ಮಟ್ಟೂರಿಗೆ ನಾನು ಬೈಕಂತೀನಿ. ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಿಲ್ಲ ಹೇಳು? ಎಲ್ಲರಿಗೂ ಬೇಜಾರಾಗುತ್ತೆ. ನಿಮ್ಮ ಥರ ಯಾರಿಗೂ ಮಾಡಬಾರ್ದು, ಒಬ್ರಿಗೊಂದು. ಅಲ್ಲ, ಇಂಥವಳನ್ನ ಕರ್ಕೊಂಬಂದು ಮನೆಗೆ ಇಕ್ಕೇಳಿದ್ರೆ ನಾನೇನು ಮಾಡಿರೋದು ಅಂಥದಂತ ನಾನು ಕೇಳಕ್ಕೆ ಬಂದಿರೋದು. ಇಂಥವಳಿಗೆಲ್ಲನ ಹಿಂಗೆ ಎಲ್ಲ ಮನೆಗೆ ಇಟ್ಕೊಂಡು ಹೆಂಗೆ ಇದು ಮಾಡ್ತೀರಾ? ನಮ್ಮಂಥವ್ರಿಗೆ ನೀವು ಇಷ್ಟೊಂದು ಇದು ಮಾಡ್ತಾ ಇದ್ದೀರಲ್ಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಅನಿಸುತ್ತೆ. ಒಳ್ಳೆಯವ್ರಿಗೆ ಕಾಲ ಇಲ್ಲ. ಮುತ್ತು, ಅವಳು ಇವಾಗ ಎಷ್ಟು ಒಳ್ಳೆಯಳಾಗ ಮನಸ್ಸು ಬದಲಾಯಿಸೋಳೆ ಕಣೆ. ಅವಳ ಬುದ್ಧಿ ಇಲ್ಲ ಕಣೆ ನಿನಗಿವಾಗ. ಅವಳಂದ್ರೆ ಎಲ್ಲ ಅನುಭವಿಸೋಳ. ಅದಕ್ಕೆ ನೋಡಿದ್ರಲ್ಲ ವೀಕ್ಷಕರಿಗೆ, ಮುತ್ತು ಹೆಂಗೆ ಆಡ್ತಾ ಇದ್ದಾಳೆ. ಜಗಳ ಮಾಡ್ತಾ ಇದ್ದಾಳೆ. ಅವಳು ಯಾಕೆ ಕರೆದ್ರಿ ಅಂತೇಳಿ ಜಗಳ ಮಾಡ್ತಾ ಇದ್ದಾಳೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.